ಸರ್ಕಾರ ರಚನೆ ಆದ ದಿನದಿಂದಲೂ ಕೂಡ ಸರ್ಕಾರದ ಆಯಸ್ಸಿನ ಬಗ್ಗೆ ಚರ್ಚೆ ನಡೀತಾ ಇದೆ. ಅದರಲ್ಲೂ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ಸರ್ಕಾರದ ಭವಿಷ್ಯದ ಬಗ್ಗೆ ಒಂದು ದೊಡ್ಡ ಹೇಳಿಕೆಯನ್ನ ರಿಪಬ್ಲಿಕ್ ಕನ್ನಡದ ಮುಂದೆ ತೆಗೆದಿಟ್ಟಿದ್ದಾರೆ. ದಿ ಪೊಲಿಟಿಕಲ್ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೇಟ್ಮೆಂಟ್. ಸಿದ್ದರಾಮಯ್ಯ ಸರ್ಕಾರಕ್ಕೆ ಕುತ್ತು ಎದುರಾಗುತ್ತೆ ಅನ್ನೋ ಸೂಚನೆ. ಶಾಸಕರ ಕಿತ್ತಾಟದಿಂದಲೇ ಸರ್ಕಾರ ಪತನ ಆಗಬಹುದು ಅಂತ ಹೇಳಿ ಮಾಜಿ ಸಿಎಂ ಕುಮಾರಸ್ವಾಮಿ ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ. ಕಾಂಗ್ರೆಸ್ ಶಾಸಕರು ಅಧಿಕಾರಕ್ಕೋಸ್ಕರ ಕಿತ್ತಾಡ್ತಿದ್ದಾರೆ. ಕೈ ನಾಯಕರು ಕಿತ್ತಾಡಿ ಸರ್ಕಾರವನ್ನ ಕೆಡವಬಹುದು ಅಂತ ಹೇಳಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ. ಮುಖ್ಯಮಂತ್ರಿ ಬೇಕು ಅಂತ ಒಬ್ಬ ಮಂತ್ರಿ ಹೇಳ್ತಾನೆ. ಈ ರೀತಿಯ ಸರ್ಕಾರ, ಅದು ಕಾಂಗ್ರೆಸ್ ಪಕ್ಷದ ರಾಜ್ಯದಲ್ಲಿ ಸಿದ್ದರಾಮಯ್ಯ DKಶಿ ಇರುವಂಥದ್ದು ಸರ್ಕಾರ ಅಷ್ಟೊಂದು ಸುಲಭವಾಗಿ ಅಭದ್ರದಾಗ ಸಾಧ್ಯ ಇದೆ. ಏನು ಬೇಕಾದ್ರೂ ಆಗೋಕ್ಕಂತ ನೋಡಿ, ನಮ್ಮ ದುರಾದೃಷ್ಟ, ರಾಜ್ಯದ ಜನತೆ ದುರಾದೃಷ್ಟ. 136 ಸೀಟು ಒಂದು ಪಕ್ಷ ಗೆದ್ದು ಸುಭದ್ರವಾದ ಸರ್ಕಾರವನ್ನು ಜನತೆ ಕೊಟ್ಟಿದ್ದರು. ಪ್ರತಿದಿನ ಈ ಮಂತ್ರಿಗಳು 36 ಜನ ಅವರವರೇ ಏನೇನು ಬೇಕೋ ಚರ್ಚೆಗಳು ಮಾಡ್ತಾರೆ. ಈ ಸರ್ಕಾರದ ನಡವಳಿಕೆಗಳ ಬಗ್ಗೆ, ಏನಾದರೂ ಈ ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ಮುಖ್ಯಮಂತ್ರಿ ಒಬ್ಬರೇ ಹೇಳಲ್ಲ. ಸಂಬಂಧ ಇಲ್ಲದೆ ಇರತಕ್ಕಂಥ ಮಂತ್ರಿಗಳು, ಸಂಬಂಧ ಇಲ್ಲದೆ ಇರತಕ್ಕಂಥ ಶಾಸಕರು, ಅವ್ರು ಏನೇನು ಬೇಕೋ ಏನು ಬೇಕಾದ್ರೂ ಚರ್ಚೆ ಮಾಡ್ತಾ ಇದ್ದಾರೆ. ಒಬ್ರಿಗೊಬ್ರಿಗೆ ಪರಸ್ಪರ ವಿಶ್ವಾಸ ಇಲ್ಲ. 3 ಜನ ಉಪಮುಖ್ಯಮಂತ್ರಿ ಬೇಕು ಅಂತ ಒಬ್ಬ ಮಂತ್ರಿ ಹೇಳ್ತಾನೆ. ಈ ರೀತಿಯ ಸರ್ಕಾರ, ಅದು ಕಾಂಗ್ರೆಸ್ ಪಕ್ಷದ ಎಂಥದ್ದು ಇತಿಹಾಸ ಇರೋ ಪಕ್ಷವಲ್ಲ ಅದು. ಈ ರೀತಿ ಅವನಾದರೂ ನಡೆದು ಕೇಳಿದಿರ ಎಲ್ಲಾದರೂ? ಯಾರಿಗೆ ಕಂಟ್ರೋಲ್ ಇದೆ? ಈ ರಾಜ್ಯ ಆಳ್ತಿರೋದು ಯಾರು ಅನ್ನೋದು ಜನಕ್ಕೆ ಇನ್ನೂ ಗೊತ್ತಾಗಿಲ್ಲ. ಕಾಂಗ್ರೆಸ್ ನಾಯಕರಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಯಾರು ಆಳ್ತಾ ಇದ್ದಾರೆ ಅಂತೇಳಿ. ಬಹುಶಃ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನಿದ್ದಾರೆ ಈ ಒಂದು ಸಂವಿಧಾನದ ವ್ಯವಸ್ಥೆಯಲ್ಲಿ. ಅವರಿಗೆ ನಾನು ಮುಖ್ಯಮಂತ್ರಿ ಇದ್ದೀನಿ ಅಂತಕ್ಕಂಥ ಭಾವನೆ 2ನೇ ಬಾರಿ ಇನ್ನೂ ಅವ್ರಿಗೆ ಬಂದಿದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ. ಅಂದರೆ ಮುಂದೆ ಬೇರೆ ರೀತಿಯ ತಿರುವು ತೆಗೆದುಕೊಳ್ಳುತ್ತಾ? ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ. ವಿಜಯ್, ನಿಮ್ಮ ಬಳಿಯಲ್ಲಿ ಮಾತನಾಡೋ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು ಕುಮಾರಸ್ವಾಮಿ ಅವರು. ಅದರಲ್ಲೂ ಪ್ರಮುಖವಾಗಿ ಈ ಸರ್ಕಾರದ ಭವಿಷ್ಯದ ಬಗ್ಗೆ ಆಗಾಗ ಬಾಂಬ್ಗಳನ್ನು ಸ್ಫೋಟಿಸ್ತಲೇ ಇರ್ತಾರೆ. ಈ ಬಾರಿ ಸ್ವಲ್ಪ ಲಾಜಿಕಲ್ ಆಗಿ ಮಾತನಾಡ್ದ ಅಂತ ಹೇಳಿ, ಅಂದರೆ ಕಾಂಗ್ರೆಸ್ನ ಶಾಸಕರ ಕಿತ್ತಾಟದಿಂದಲೇ ಸರ್ಕಾರ ಬೀಳಬಹುದು ಅಂತ ಹೇಳಿ.